ಮಿರಾಯಿ ಇದೊಂದು ಮೈಥಾಲಜಿಕಲ್ ಅಡ್ವೆಂಚರ್ ಸಿನಿಮಾ. ಈ ಸಿನಿಮಾ ನೋಡಿದ ಮೇಲೆ ನನಗನ್ಸಿದ್ದು ಒಂದೇ, ಇಟ್ ಈಸ್ ಮೈಂಡ್ ಬ್ಲೋಯಿಂಗ್ ವಿಜುವಲ್ ಟ್ರೀಟ್ ಅಂತಾನೆ ಹೇಳ್ಬಹುದು. ಎಕ್ಸಲೆಂಟ್ ಸ್ಟೋರಿ ಟೆಲ್ಲಿಂಗ್. ಸಿನಿಮಾ ಅಂದ್ರೆ ಬರೀ ಮನರಂಜನೆ ಅಲ್ಲ, ಮನರಂಜನೆಯ ಜೊತೆಗೆ ಭಾರತದ ಇತಿಹಾಸ, ಪುರಾಣ ಗ್ರಂಥಗಳ ಮಹತ್ವದ ಬಗ್ಗೆ ಸಿನಿಮಾದ ರೂಪದಲ್ಲಿ ಈ ರೀತಿನೂ ಹೇಳ್ಬಹುದು ಅನ್ನೋದಿಕ್ಕೆ ಈ ಮಿರಾಯಿ ಒಂದು ಉದಾಹರಣೆ ಅಷ್ಟೇ. ಇತ್ತೀಚೆಗೆ ಬರುತ್ತಿರುವ ಕಾಂಜಿ ಪಿಂಜಿ ಗ್ರಾವಿಟಿಲೆಸ್ ಸಿನಿಮಾಗಳಿಗಿಂತ ಈ ಮಿರಾಯಿ ಸಿನಿಮಾ ಎಷ್ಟೋ ಬೆಟರ್. ಇನ್ನು ಈ ಸಿನಿಮಾದ ಕತೆ ವಿಚಾರಕ್ಕೆ ಬಂದ್ರೆ, ಕಳಿಂಗ ಯುದ್ಧದ ನಂತರ ಅಶೋಕನು ಸಾವಿರಾರು ಜನರನ್ನು ಕೊಂದಿರುವ ಪಶ್ಚಾತ್ತಾಪಕ್ಕೆ ತನ್ನಲ್ಲಿರುವ ಎಲ್ಲಾ ಶಕ್ತಿಯನ್ನು ಧಾರೆ ಎಳೆದು 9 ಗ್ರಂಥಗಳನ್ನು ರಚನೆ ಮಾಡಿ ಆ 9 ಗ್ರಂಥಗಳನ್ನು 9 ಜನರಿಗೆ ಕೊಟ್ಟು ವಿವಿಧ ದೇಶಗಳಿಗೆ ಕಳಿಸಿರುತ್ತಾನೆ. ಇದೇ ಟೈಮ್ ಅಲ್ಲಿ ವಿಲನ್ ಎಂಟ್ರಿ ಆಗುತ್ತೆ. ಮಹಾವೀರ್ ಲಾಮಾ ಇವನು ಅಮರತ್ವ ಪಡ್ಕೋಬೇಕು ಅಂದ್ರೆ 9 ಗ್ರಂಥಗಳು ಬೇಕು. ಈಗಾಗಲೇ ಅವನ ಹತ್ರ 8 ಗ್ರಂಥಗಳು ಇರುತ್ತೆ. 9ನೇ ಗ್ರಂಥ ಅಂಬಿಕಾ ಬಳಿ ಇರುತ್ತೆ. ಅಂಬಿಕಾ ಬೇರೆ ಯಾರು ಅಲ್ಲ, ವೇದ ಅವರ ತಾಯಿ. ಇಷ್ಟಕ್ಕೂ ವೇದ ಯೋಧನಾಗಿ ಪರಿವರ್ತನೆ ಆಗಿದ್ದು ಹೆಂಗೆ, ಈ ಮಹಾವೀರ್ ಲಾಮಾ ಯಾರು ಅಂತ ತಿಳ್ಕೋಬೇಕು ಅಂದ್ರೆ ಈ ಸಿನಿಮಾನ ಒಂದ್ಸಲ ನೋಡ್ಲೇಬೇಕು. ಒಟ್ಟಾರೆಯಾಗಿ ಕ್ವಾಲಿಟಿ ವೈಸ್ ಸಿನಿಮಾ ಮಾತ್ರ ಚೆನ್ನಾಗಿದೆ. ಪ್ರೀ ಕ್ಲೈಮ್ಯಾಕ್ಸ್ ನಲ್ಲಿ ಬರುವ ಸಂಪತಿ ಎಂಬ ಪಕ್ಷಿ ಸೀನು ಚೆನ್ನಾಗಿ ತೋರಿಸಿದ್ದಾರೆ. ಒಟ್ಟಾರೆಯಾಗಿ VFX ಮಾತ್ರ ಅದ್ಭುತವಾಗಿ ಸಿನಿಮಾದಲ್ಲಿ ಇದೆ. ಸಿನಿಮಾ ಮಾತ್ರ ಎಲ್ಲೂ ಬೋರ್ ಆಗಲ್ಲ, ಒಂದ್ಸಲ ಟ್ರೈ ಮಾಡಬಹುದು ಅಷ್ಟೇ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.